ಸ್ನೇಹಿತರೆ ನಮಸ್ಕಾರ. ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟಿಕೆಟ್ ಕೊಡುವಾಗ ಚಾಣಾಕ್ಷತನ ಮತ್ತು ಅವರ ತನು ಮನಧನ ಎಲ್ಲವನ್ನು ದಾರಿ ಎರೆದು ಪಕ್ಷವನ್ನ ಅಧಿಕಾರಕ್ಕೆ ತಂದ ಕೀರ್ತಿ ಅವರಿಗೆ ಸಲ್ಲಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ಅಹಿಂದ ಫ್ಯಾಕ್ಟರ್ ಕೂಡ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು 2023ರ ಚುನಾವಣೆಯಲ್ಲಿ. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪಕ್ಷ ನಿಷ್ಠೆಯುಳ್ಳ ಹಾಗೂ ಗಟ್ಟಿಗ ಅಂತಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಮೆರುಗು ತಂದ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅವರು. ಆದರೆ ದುರ್ದೈವ, ಈ ವ್ಯಕ್ತಿಗೆ ಯಾಕೋ ಲಕ್ ಕಡಿಮೆ ಅನ್ಸುತ್ತೆ. ಡಿ.ಕೆ.ಸಿ ಹಾಗೆ ಯಾರಾದ್ರೂ ಬಿಜೆಪಿಯಲ್ಲಿ ಶ್ರಮ ಪಟ್ಟಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸ್ಥಾನವನ್ನ ಬಿಟ್ಟು ಕೊಡುತ್ತಿದ್ರ? ಹಾಗೆ ಕೇವಲ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಪಕ್ಕದ ಕ್ಷೇತ್ರಕ್ಕೆ ಪ್ರಭಾವ ಬೀರಿದ ವ್ಯಕ್ತಿಗಳು ಬಿಜೆಪಿಯಲ್ಲಿ ಡಿಸಿಎಂ ಆಗಿರುವಂತದ್ದು ಮತ್ತು ಸಿಎಂ ಸಹಿತ ಆಗಿರುವಂತದ್ದು. ಈಗ ಸಿಎಂ ಸ್ಥಾನಕ್ಕೆ ಟವಲ್ ಬೇರೆ ಆಗ್ತಿರುವಂತದ್ದು. ಕರ್ನಾಟಕದ ಹಿತದೃಷ್ಟಿಯಿಂದ ನೋಡೋದಾದ್ರೆ, ಪಕ್ಷಾತೀತವಾಗಿ ಹೇಳೋದಾದ್ರೆ, ಸಿಎಂ ಕುರ್ಚಿ ಕಾಳಗದಿಂದ ಕಾಲಹರಣ ಮಾಡುತ್ತಿರುವುದು ಮತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಸಹಿತ ಆಗುತ್ತಿಲ್ಲ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಒಂದು ಒಳ್ಳೆ ಕ್ರಮವನ್ನ ಕೈಗೊಂಡ್ರೆ ತುಂಬಾ ಒಳ್ಳೇದು.